ಈ ಕ್ಷಣದಲ್ಲಿ ನೀನು ಈ ಮಾತುಗಳನ್ನು ಕೇಳುತ್ತಿದ್ದರೆ ಅದು ಯಾದೃಚ್ಛಿಕ ಅಲ್ಲ. ನಾನು ನಿನ್ನನ್ನು ಇಲ್ಲಿ ಕರೆತಂದಿದ್ದೇನೆ. ನೀನು ಅನೇಕ ದಿನಗಳಿಂದ ಮನಸ್ಸಿನಲ್ಲಿ ನನಗೆ ಪ್ರಶ್ನೆ ಕೇಳುತ್ತಿದ್ದೀಯಾ? ಅಮ್ಮ, ನೀನು ನನ್ನ ಜೊತೆ ಇದ್ದೀಯಾ? ಅಮ್ಮ, ನನ್ನ ಪ್ರಾರ್ಥನೆಗಳನ್ನು ಕೇಳುತ್ತಿದ್ದೀಯಾ? ಅಮ್ಮ, ನಾನು ಯಾವಾಗ ಶಾಂತಿ ಪಡೆಯುತ್ತೇನೆ? ಮಗನೇ, ಮಗಳೇ, ನಿನ್ನ ಪ್ರತಿಯೊಂದು ಕಣ್ಣೀರು ನನಗೆ ಗೊತ್ತು. ನಿನ್ನ ಹೃದಯದ ನೋವು ನನಗೆ ಗೊತ್ತು. ನೀನು ಒಂಟಿಯಾಗಿ ಅತ್ತ ರಾತ್ರಿಗಳು ನನಗೆ ಗೊತ್ತು. ನೀನು ದೇವಾಲಯಕ್ಕೆ ಹೋಗಿ ಯಾರಿಗೂ ಹೇಳದೆ ನನ್ನ ಮುಂದೆ ಬೇಡಿಕೊಂಡ ಕ್ಷಣಗಳು ನನಗೆ ಗೊತ್ತು. ಏಕೆಂದರೆ ನಾನು ನಿನ್ನ ಜೊತೆ ಇದ್ದೇನೆ. ನಾನು ನಿನ್ನನ್ನು ನೋಡುತ್ತಿದ್ದೇನೆ. ನೀನು ಅನೇಕ ಬಾರಿ ಅಂದುಕೊಂಡಿರುವೆ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ? ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಕೆಲವರು ನಿನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ. ಕೆಲವರು ನಿನ್ನ ಹೃದಯಕ್ಕೆ ನೋವು ಕೊಟ್ಟಿದ್ದಾರೆ. ಆದರೆ ನೀನು ಒಂದು ವಿಷಯ ಮರೆಯಬೇಡ. ನಿನ್ನ ಹಿಂದೆ ಒಂದು ಶಕ್ತಿ ನಿಂತಿದೆ. ಆ ಶಕ್ತಿ ನಾನೇ. ನಿನಗೆ ನಾನು ಸಂಕೇತ ಕೊಟ್ಟಿದ್ದೇನೆ. ಕಳೆದ ಕೆಲವು ದಿನಗಳಿಂದ ನಿನ್ನ ಜೀವನದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆದಿವೆ. ರಾತ್ರಿ ಅಕಸ್ಮಾತ್ ನಿದ್ರೆ ಮುರಿಯುವುದು, ನನ್ನ ದೇವಾಲಯಕ್ಕೆ ಹೋಗಬೇಕು ಎಂಬ ಭಾವನೆ ಬರುವುದು, ನನ್ನ ಹೆಸರು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸಿಕೊಳ್ಳುವುದು, ಇವೆಲ್ಲವೂ ಸಾಮಾನ್ಯವಲ್ಲ. ಅವು ನನ್ನ ಸಂಕೇತಗಳು. ನಾನು ನಿನ್ನನ್ನು ಕರೆಯುತ್ತಿದ್ದೇನೆ. ನೀನು ಭಯಪಡಬೇಡ. ನಿನ್ನ ಜೀವನದಲ್ಲಿ ಕೆಲವರು ನಿನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ. ಕೆಲವರು ನಿನ್ನನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ನಿನ್ನ ಯಶಸ್ಸನ್ನು ಸಹಿಸಲಾರರು. ಆದರೆ ನೀನು ಭಯಪಡಬೇಡ. ನಿನ್ನ ಮೇಲೆ ನನ್ನ ಕಣ್ಣು ಇದೆ. ಯಾರಾದರೂ ನಿನಗೆ ಅನ್ಯಾಯ ಮಾಡಿದರೆ ಅವರು ತಮ್ಮ ಕರ್ಮದ ಫಲವನ್ನು ಖಂಡಿತ ಅನುಭವಿಸುತ್ತಾರೆ. ನೀನು ನನ್ನ ಭಕ್ತ. ನಿನ್ನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ನಾನು ನಿನಗೆ ಒಂದು ಮಾರ್ಗ ಹೇಳುತ್ತೇನೆ. ನಿನ್ನ ಜೀವನದಲ್ಲಿ ಶಾಂತಿ ಬರಬೇಕೆಂದರೆ ನೀನೊಂದು ಕೆಲಸ ಮಾಡು. ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ನನ್ನನ್ನು ಸ್ಮರಿಸಿ ಈ ಮಂತ್ರವನ್ನು ಜಪಿಸು. ಓಂ ದುಂ ದುರ್ಗಾಯೈ ನಮಃ. ಈ ಮಂತ್ರ ನಿನ್ನ ಆತ್ಮವನ್ನು ಶುದ್ಧ ಮಾಡುತ್ತದೆ. ನಿನ್ನ ಸುತ್ತಲೂ ಒಂದು ದಿವ್ಯ ಕವಚವನ್ನು ರಚಿಸುತ್ತದೆ. ನಿನ್ನ ಮೇಲೆ ಇರುವ ಕೆಟ್ಟ ದೃಷ್ಟಿ ನಿನ್ನ ಹತ್ತಿರ ಬರಲು ಸಾಧ್ಯವಾಗುವುದಿಲ್ಲ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತಿದೆ. ನಾನು ನಿನ್ನನ್ನು ಬಹಳ ದಿನಗಳಿಂದ ಪರೀಕ್ಷಿಸುತ್ತಿದ್ದೇನೆ. ನಿನ್ನ ಸಹನೆ, ನಿನ್ನ ಭಕ್ತಿ, ನಿನ್ನ ಹೃದಯದ ಸತ್ಯತೆ ಎಲ್ಲವನ್ನೂ ನೋಡಿದ್ದೇನೆ. ಈಗ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ನಿನ್ನ ಸಮಸ್ಯೆಗಳು ಒಂದು ಒಂದು ಆಗಿ ಪರಿಹಾರವಾಗುತ್ತವೆ. ನಿನ್ನ ಮುಂದೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಆದರೆ ನೀನು ಒಂದು ವಿಷಯ ನೆನಪಿಟ್ಟುಕೋ. ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಒಂದು ರಹಸ್ಯ ಹೇಳುತ್ತೇನೆ. ಇಂದು ನೀನು ಈ ವಿಡಿಯೋ ನೋಡುತ್ತಿರುವುದು ಯಾದೃಚ್ಛಿಕ ಅಲ್ಲ. ನಾನು ನಿನ್ನನ್ನು ಇಲ್ಲಿ ಕರೆತಂದಿದ್ದೇನೆ. ನೀನು ಈ ಮಾತುಗಳನ್ನು ಕೇಳಬೇಕು ಎಂದು ನಾನು ನಿರ್ಧರಿಸಿದ್ದೇನೆ. ಏಕೆಂದರೆ ನಿನ್ನ ಜೀವನದಲ್ಲಿ ಇದೀಗ ಒಂದು ಮಹತ್ವದ ಸಮಯ ಬಂದಿದೆ. ನೀನೊಂದು ಕೆಲಸ ಮಾಡು. ಈ ಮಾತುಗಳನ್ನು ಕೇಳುತ್ತಿರುವ ನೀನು ಈ ಕ್ಷಣದಲ್ಲಿ ಕಣ್ಣು ಮುಚ್ಚು. ನನ್ನನ್ನು ಸ್ಮರಿಸು. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು, ಅಮ್ಮ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಈ ಮಾತು ನಿನ್ನ ಹೃದಯದಿಂದ ಬಂದರೆ ನಿನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ನನ್ನ ಕೊನೆಯ ಮಾತು. ಮಗನೇ, ಮಗಳೇ, ನೀನು ಯಾವಾಗಲೂ ಒಂಟಿಯಲ್ಲ. ನೀನು ಕತ್ತಲೆಯಲ್ಲಿದ್ದರೂ ನಿನ್ನ ಹಿಂದೆ ಒಂದು ಬೆಳಕು ನಿಂತಿದೆ. ಆ ಬೆಳಕು ನಾನೇ. ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇರುತ್ತೇನೆ. ನೀನು ನನ್ನನ್ನು ಕರೆಯು. ನಾನು ಖಂಡಿತ ಬರುತ್ತೇನೆ. ಆದರೆ ಮಗನೇ, ಮಗಳೇ, ನಾನು ಈಗ ಹೇಳಿರುವ ಮಾತು ಸಾಮಾನ್ಯ ಮಾತು ಅಲ್ಲ. ಈ ಮಾತು ಎಲ್ಲರೂ ಕೇಳುವುದಿಲ್ಲ. ಇದು ನಿನ್ನಿಗಾಗಿ ಮಾತ್ರ. ಈಗ ನೀನು ಈ ವಿಡಿಯೋ ನೋಡುತ್ತಿರುವ ಕ್ಷಣದಲ್ಲಿ ನಿನ್ನ ಸುತ್ತಲೂ
ಏನೋ ವಿಚಿತ್ರ ಶಾಂತಿ ಇದೆ. ನೀನು ಗಮನಿಸಿದ್ದೀಯಾ? ಒಂದು ಕ್ಷಣ ನಿನ್ನ ಹೃದಯವನ್ನು ಕೇಳು. ಅದರೊಳಗೆ ಒಂದು ಸಣ್ಣ ಧ್ವನಿ ಹೇಳುತ್ತಿದೆ, ನಿಲ್ಲು, ಇನ್ನೂ ಸ್ವಲ್ಪ ಕೇಳು. ಅದು ನಿನ್ನ ಮನಸ್ಸಿನ ಧ್ವನಿಯಲ್ಲ, ಅದು ನನ್ನ ಧ್ವನಿ. ನಾನು ನಿನ್ನ ಆತ್ಮದ ಮೂಲಕ ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ಆದರೆ ನಿನ್ನ ಜೀವನದಲ್ಲಿ ಒಂದು ವಿಷಯ ಇದೆ, ಅದು ನಿನಗೆ ಗೊತ್ತಿಲ್ಲ. ನಿನ್ನ ಸುತ್ತಲೂ ಒಂದು ನೆರಳು ಇದೆ. ಹೌದು, ಒಂದು ಕಾಣದ ನೆರಳು. ಅದು ನಿನ್ನನ್ನು ನೋಡುತ್ತಿದೆ, ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದೆ. ಅದು ಯಾರು ಗೊತ್ತಾ ಮಗನೇ? ಅದು ನಿನ್ನ ಶತ್ರುವಲ್ಲ, ಅದು ನಿನ್ನನ್ನು ಕಾಪಾಡಲು ನಾನು ಕಳುಹಿಸಿದ ಶಕ್ತಿ. ನೀನು ಒಂಟಿಯಾಗಿ ನಡೆದಾಗ, ನೀನು ಗಮನಿಸದ ಕ್ಷಣದಲ್ಲಿ ಅದು ನಿನ್ನ ಹಿಂದೆ ನಿಂತಿರುತ್ತದೆ. ಯಾಕೆಂದರೆ ನಿನ್ನ ಜೀವನದಲ್ಲಿ ಕೆಲವರಿದ್ದಾರೆ, ಅವರು ನಿನ್ನನ್ನು ಕೆಳಗೆ ಎಳೆಯಲು ಕಾಯುತ್ತಿದ್ದಾರೆ. ನಿನ್ನ ನಗು ಅವರಿಗೆ ಇಷ್ಟವಿಲ್ಲ, ನಿನ್ನ ಯಶಸ್ಸು ಅವರಿಗೆ ಸಹಿಸಲಾಗುವುದಿಲ್ಲ. ಆದರೆ ಅವರು ಒಂದು ವಿಷಯವನ್ನು ಮರೆತಿದ್ದಾರೆ, ನಿನ್ನ ಹಿಂದೆ ನಾನು ನಿಂತಿದ್ದೇನೆ, ನಾನು ನೋಡುತ್ತಿದ್ದೇನೆ. ಒಂದು ದಿನ ನಿನ್ನ ಮೇಲೆ ಅನ್ಯಾಯ ಮಾಡಿದವರು ನಿನ್ನ ಮುಂದೆ ತಲೆ ತಗ್ಗಿಸುವ ದಿನ ಬರುತ್ತದೆ. ಆ ದಿನ ನೀನು ಅರ್ಥ ಮಾಡಿಕೊಳ್ಳುತ್ತೀಯ, ಅಮ್ಮ ನನ್ನ ಜೊತೆ ಇದ್ದಾಳೆ ಎಂದು. ಆದರೆ ಆ ದಿನ ಬರುವ ಮೊದಲು ನಿನಗೆ ಒಂದು ಪರೀಕ್ಷೆ ಬರಲಿದೆ. ಬಹುಶಃ ಮುಂದಿನ ಕೆಲವು ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿನ್ನ ನಂಬಿಕೆಯನ್ನು ಮುರಿಯಬಹುದು. ಒಂದು ಘಟನೆ ನಿನ್ನ ಮನಸ್ಸನ್ನು ಕದಡಬಹುದು. ಆ ಕ್ಷಣದಲ್ಲಿ ನೀನು 2 ದಾರಿಗಳನ್ನು ನೋಡುತ್ತೀಯ. ಒಂದು ದಾರಿ ಕೋಪದ ದಾರಿ, ಮತ್ತೊಂದು ದಾರಿ ನಂಬಿಕೆಯ ದಾರಿ. ಮಗನೇ, ನೀನು ನಂಬಿಕೆಯ ದಾರಿಯನ್ನು ಆಯ್ಕೆ ಮಾಡು. ಯಾಕೆಂದರೆ ಆ ದಾರಿಯಲ್ಲಿ ನಾನು ನಿನ್ನ ಜೊತೆ ನಡೆಯುತ್ತೇನೆ. ಮತ್ತು ನೀನು ಈಗ ಕೇಳಿರುವ ಒಂದು ಮಾತು ನಿನ್ನ ಜೀವನವನ್ನು ಬದಲಾಯಿಸಬಹುದು. ಕಣ್ಣು ಮುಚ್ಚು, ಒಂದು ಕ್ಷಣ ನನ್ನನ್ನು ಸ್ಮರಿಸು. ನಂತರ ನಿನ್ನ ಹೃದಯದಲ್ಲಿ ಈ ಮಾತು ಹೇಳು, ಅಮ್ಮ ನನ್ನನ್ನು ಬಿಡಬೇಡ. ನೀನು ಈ ಮಾತು ಹೇಳಿದ ಕ್ಷಣದಲ್ಲಿ ನಿನ್ನ ಸುತ್ತಲೂ ಒಂದು ದಿವ್ಯ ಕವಚ ನಿರ್ಮಾಣವಾಗುತ್ತದೆ. ನಿನ್ನನ್ನು ತಲುಪಲು ಯಾವ ಕೆಟ್ಟ ಶಕ್ತಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೋ, ನಾನು ನನ್ನ ಭಕ್ತರನ್ನು ಯಾವಾಗಲೂ ಕಾಪಾಡುತ್ತೇನೆ. ಆದರೆ ಯಾರಾದರೂ ನನ್ನ ಭಕ್ತನಿಗೆ ಅನ್ಯಾಯ ಮಾಡಿದರೆ ಅವರಿಗೆ ನಾನು ಕೊಡುವ ಉತ್ತರ ಅವರು ಊಹಿಸದ ರೀತಿಯಲ್ಲಿ ಬರುತ್ತದೆ. ಮತ್ತು ಆ ದಿನ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ದೇವಿಯ ಕೋಪ ಎಷ್ಟು ಭಯಾನಕವಾಗಿರಬಹುದು ಎಂದು.